ವಿದ್ಯಾರ್ಥಿಗಳೇ, ಇದನ್ನು ವಿಚಾರ ಮಾಡಿ ಲೆಕ್ಕ ಮಾಡಬೇಕು. ನೋಡಿ, ಒಬ್ಬ ವ್ಯಾಪಾರಿ ಒಂದು ಕುರ್ಚಿಯನ್ನು 15% ಲಾಭಕ್ಕೆ ಮಾರುವ ಬದಲು 8% ಲಾಭಕ್ಕೆ ಮಾರಿದಾಗೆ ಅವನಿಗೆ 56 ರೂಪಾಯಿ ಕಡಿಮೆ ಹಣ ದೊರಕುತ್ತದೆ. ಒಂದು ವೇಳೆ ಅವ 15% ಒಂದು ವೇಳೆ ಮಾರಿದ್ದ ಅಂದ್ರೆ ಅವಾಗ ಅದು ಎಷ್ಟಕ್ಕೆ ಮಾರಿದ, ಅದರ ಬದಲಾಗಿ ಎಷ್ಟಕ್ಕೆ ಮಾರಿದ, ಅವಾಗ ಸಿಕ್ಕದ ಹಣ 56 ರೂಪಾಯಿ ಆದ್ರೆ ಅದರ ಅಸಲು ಬೆಲೆ ಎಷ್ಟು ಅಂತ ಕೇಳ್ತಾನೆ. ಇದೇನಿಲ್ಲ, ಸ್ವಲ್ಪ ವಿಚಾರ ಮಾಡ್ಬೇಕು. ಅವ ಎಷ್ಟಕ್ಕೆ ಮಾರಬೇಕಾಗಿತ್ತು? 15% ಲಾಭಕ್ಕೆ ಮಾರಬೇಕಾಗಿತ್ತು. ನೋಡ್ರಿ, ಮಾರಬೇಕಾದದ್ದು ಅವ ಎಷ್ಟು ಆಶಿಸಿದ? 15% ಲಾಭಕ್ಕೆ ಮಾರಿದಾಗ ಈಜ್ವಲ್ ಟು 100 15 ಲಾಭನ ಕೂಡಿಸಿದ್ರೆ ಎಷ್ಟು ಬರ್ತದೆ? 115 ರೂಪಾಯಿ ಮಾರಾಟದ ಬೆಲೆ ಆಯ್ತು. ಖರೆ ನಿಜವಾಗಿ ನಾವು ಮಾರಬೇಕಾದದ್ದು ಎಷ್ಟಿತ್ತು? 15% ಲಾಭಕ್ಕೆ ಮಾರಿದಾಗ 15% ಲಾಭಕ್ಕೆ ಮಾರಿದಾಗ ಮಾರಾಟದ ಬೆಲೆ ಎಷ್ಟಾಗ್ತದೆ? 115 ಆಗ್ತದೆ. ಅದನ್ನು ಎಷ್ಟಕ್ಕೆ ಮಾರಿದವ? 8% ಲಾಭಕ್ಕೆ ಮಾರಿದ. ಎಷ್ಟಕ್ಕೆ? 8% ಲಾಭಕ್ಕೆ ಮಾರಿದಾಗ ಎಷ್ಟಕ್ಕೆ ಮಾರ್ತಾನವ? 100 + 8 108ಕ್ಕೆ ಮಾರಿದ. ನೀವು ಇದರ ವ್ಯತ್ಯಾಸ ತೆಗೆದ್ರೂ ಬರ್ತದೆ. ಇಲ್ಲಿ 15ರೊಳಗೆ ನೀವು 8% ಕಳೆದ್ರೂ ಬರ್ತದೆ. ಅಂದ್ರೆ 7%. 7 ಅವಾಗೇನಾಯ್ತು? ಕಡಿಮೆ ಸಿಕ್ತು. ಯಾಕಂದ್ರೆ ಅವ 15% ಮಾರಿದಾಗ 8ಕ್ಕೆ ಮಾರಿದಾಗ 8 ಕಡಿಮೆ ಸಿಕ್ತು, ಅವಾಗ 7 ಸಿಕ್ತು. ನೋಡಿ, ಮೈನಸ್ ಇಲ್ಲೂ ಮಾಡಬಹುದು. ಇಲ್ಲಿ ಎಷ್ಟಾಯ್ತು? 7 ರೂಪಾಯಿ ಆಯ್ತು. 7 ರೂಪಾಯಿ ಇದ್ದಾಗ ಅಸಲು ಬೆಲೆ ಎಷ್ಟಿರ್ತದೆ? 100 ಇರ್ತದೆ. 7 ಕಡಿಮೆ ಸಿಕ್ಕಾಗ ಇದನ್ನ ಕಳೆದ್ರು ಬರ್ತದೆ. ಆರ್ 15% ಮೈನಸ್ 8 ಎಷ್ಟು ಕಡಿಮೆ ಸಿಕ್ತವಾಗ? 7 ರೂಪಾಯಿ ಕಡಿಮೆ ಸಿಕ್ತು. 7,000 ಕಡಿಮೆ ಸಿಕ್ತು ಅಂತಂದ್ರೆ ಅಸಲು ಬೆಲೆ 100 ಇರ್ತದ. 7 ಕಡಿಮೆ ಸಿಕ್ಕಾಗ ಅಸಲು ಬೆಲೆ ಎಷ್ಟಿರ್ತದ? 100 ಇರ್ತದ. 7 ಕಡಿಮೆ ಸಿಕ್ಕಾಗ ಅಸಲು ಬೆಲೆ 100 ಇರ್ತದ. 100 ಅಸಲು ಬೆಲೆ. 56 ರೂಪಾಯಿ ಕಡಿಮೆ ಇದ್ದಾಗ ಅಸಲು ಬೆಲೆ ಎಷ್ಟಿರ್ತದ? ತಿಳ್ಕೊಂಡು ಲೆಕ್ಕ ಮಾಡಬೇಕು. 56 ಗುಂಡ್ಲೆ 100 ಸರಸ್ ಬಾಗಿಲೆ 7 7 ಒಂದಲೆ 7 ಎಂಟ್ಲೆ ಬರೋಬ್ಬರಿ 800 ರೂಪಾಯಿ. ಅಸಲು ಬೆಲೆ ಬರೋಬ್ಬರಿ ಎಷ್ಟು? 800 ರೂಪಾಯಿ. ಆಯ್ತು ಸರ್. ಅಸಲು ಬೆಲೆ ಬರೋಬ್ಬರಿ, ಅಸಲು ಬೆಲೆ ಅಂದ್ರೆ ಮೂಲ ಬೆಲೆ. ಅಸಲು ಬೆಲೆ ಬರೋಬ್ಬರಿ 800 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ, ಹುಡುಕ್ಯಾಡ್ರಿ. ಉತ್ತರ ಸಂಖ್ಯೆ ಬಿ. ನೋಡ್ರಿ, ಎರಡು ರೀತಿಯಿಂದ ನಿಮಗೆ ನಾನು ಆಪ್ಷನ್ಸ್ಗಳು ಇಟ್ಟನು. ಬೇಕಾದ್ರೆ ಮಾರಾಟದ ಬೆಲೆ ಮೇಲೆ ಲಾಭವನ್ನು ತಕ್ಕೋಬೇಕು. ಯಾಕಂದ್ರೆ ಇಲ್ಲಿ ಈಗ ನೋಡ್ರಿ, 15% ಲಾಭಕ್ಕೆ ಮಾರಿದಾಗ 100 + 15 115 ಮಾರಾಟದ ಬೆಲೆ ಆಯ್ತು, 100 ಅಸಲು ಬೆಲೆ ಆಯ್ತು. ಅದನ್ನ ಎಷ್ಟಕ್ಕೆ ಮಾರಿದ? 8% ಲಾಭಕ್ಕೆ ಮಾರಿದ. 100 + 8 108 ಆಯ್ತು. 115ರಾಗ 108 ಕಳೆದ್ರೆ ಅವ್ನಿಗೆ 7 ಕಡಿಮೆ ಸಿಕ್ತು. 7 ಕಡಿಮೆ ಸಿಕ್ಕಾಗ 100 ಅಸಲು ಬೆಲೆ ಇರ್ತದೆ. ಇದು ಒಂದೇ. 15ರಾಗ -8 ಕಳೆದ್ರೆ ಅಂದ್ರೆ 8 ಎಷ್ಟು? 7% ಉಳಿದು. 7,000 ಕಡಿಮೆ ಇತ್ತು ಅಂದ್ರೆ 100 ಅಸಲು ಬೆಲೆ ಇರ್ತದ. ನೋಡ್ರಿ, ಆಮೇಲೆ 56 ರೂಪಾಯಿ ಕಡಿಮೆ ಸಿಕ್ತಂತ ಹೇಳ್ತಾನ. ಕಡಿಮೆ ಹಣ ದೊರಕುತ್ತದೆ. 56 ಕಡಿಮೆ ಸಿಕ್ಕಾಗ ಅಸಲು ಬೆಲೆ ಎಷ್ಟಿರ್ತದ? ನೋಡ್ರಿ.
800 ರೂಪಾಯಿ. ಹಿಂಗೆ ತಿಳ್ಕೊಂಡ ಲೆಕ್ಕಗಳನ್ನು ಮಾಡೋದಿರ್ತಾವೆ. ಸೊ ಆನ್ಸರ್ ನೋಡಿ ಕಿಸಿಂದ ಬಿ ಹಾಕ್ರಿ, ಎ ಹಾಕ್ರಿ, ಸಿ ಹಾಕ್ರಿ. ಕೆಲವೊಂದು ಹುಡುಗರು ಬರೀ ಆನ್ಸರ್ ಬೈಪಟ್ ಮಾಡಿ ಹಾಕ್ತಿರ್ತಲ್ಲ, ಅಂಥವ್ರು ನವೋದಯ ಆಗಂಗಿಲ್ಲ. ಇಂಥ ಲೆಕ್ಕಗಳನ್ನು ತಿಳ್ಕೊಂಡು ಮಾಡ್ಬೇಕು ನೀವು. ನೋಡ್ರಿ ಹೆಂಗೆ ಹೇಳ್ಯಾನ, ಒಬ್ಬ ವ್ಯಾಪಾರಿಯು ಒಂದು ಕುರ್ಚಿಯನ್ನು 15% ಲಾಭಕ್ಕೆ ಮಾರುವ ಬದಲು 8% ಲಾಭಕ್ಕೆ ಮಾರಿದಾಗ ಅವನಿಗೆ 56 ಕಡಿಮೆ ಹಣ ದೊರಕುತ್ತದೆ. ಆ ಕುರ್ಚಿಯ ಅಸಲು ಬೆಲೆ ಎಷ್ಟು? ಇದನ್ನೇ ನೀವು ಮೂಲ ಅಸಲು ಬೆಲೆ ಹಚ್ಕೊಂಡು 100ಕ್ಕೆ 15, 800ಕ್ಕೆ ಎಷ್ಟು ಮಾಡಿ ಬರ್ತದೆ. 100ಕ್ಕೆ 8, 800ಕ್ಕೆ ಎಷ್ಟು ಅಂದರೆ ವ್ಯತ್ಯಾಸ 56 ಬಂದೇ ಬರ್ತದೆ. ಮಾಡಿ ನೋಡ್ರಿ, 800 ರೂಪಾಯಿ ಅಸಲು ಬೆಲೆ ಕೇಳ್ಯಾನ, 800 ರೂಪಾಯಿ ನೀವು ಕಂಡಿಡಿಬೇಕು. ಅವ್ರು ಎಷ್ಟು ಕೇಳ್ಯಾರ ಅಷ್ಟೇ ಉತ್ತರ ಆಗ್ತಾರೆ ಕಂಡಿಡಿ. ನೀವು ಇದರ ಮೇಲೂ ಮಾಡ್ಬೋದು, ಮಾರಾಟದ ಬೆಲೆ ಮೇಲೆ ಮಾಡ್ಬೋದು. 7 ಕಡಿಮೆ ಇದ್ದಾಗ 100 ಅಸಲು ಬೆಲೆ ಇರ್ತದೆ, 56 ಕಡಿಮೆ ಇದ್ದಾಗ 2 ಸ್ಟೆಪ್ ಇದರ ಮೇಲೂ ಮಾಡ್ಬೋದು, ನೀವು ಇದರ ಮೇಲೂ ಮಾಡ್ಬೋದು. 2 ರೀತಿ ಗಣಿತಗಳನ್ನು ತಿಳಿಸಿನ. ಶೇಕಡಾ ಪ್ರಮಾಣ ಮೇಲೂ ಮಾಡ್ಬೋದು, ಮಾರಾಟದ ಬೆಲೆ ಮೇಲೂ ಮಾಡ್ಬೋದು. ನಿಮಗೆ ತಿಳಿದಂತ ತಿಳ್ಕೊಂಡು ಇನ್ನೊಂದ್ಸಲ ರಿಪೀಟ್ ಟೆಸ್ಟ್ ಮಾಡ್ರಿ, ನೋಡ್ರಿ ಗಣಿತಗಳನ್ನು ಹೆಂಗೆ ತಿಳಿಸದ ನೀವು ಅಂತ ನೆನಪಿಟ್ಕೊಂಡು ಗಣಿತಗಳನ್ನು ಫೇರ್ದಾಗ ಬರ್ಕೋರಿ. ಇನ್ನೊಂದ್ಸಲ ರಿಪೀಟ್ ನೋಡ್ರಿ.